Okay, take organic first chapter, haloalkanes and haloarenes. Haloalkanes and haloarenes. Halo means halogens, halogen atoms. Halogen atoms ಯಾವ್ಯಾವ ಅದಾವು? 17 group elements. 17 group elements, that is F, Cl, Br, I. So these are halogens. ಹ್ಯಾಲೋಜನ್ಸ್ಗಳು ಅಲ್ಕೇನ್ಸ್ನಾಗ ಸಬ್ಸ್ಟಿಟ್ಯೂಟ್ ಆಗ್ತಕ್ಕಂಥದ್ದು ನೇಮ್ ಈಸ್ ಹ್ಯಾಲೋಅಲ್ಕೇನ್ಸ್. ಸಿಮಿಲರ್ಲಿ haloarenes. Arenes means benzene ring, close chain structure. So ಆ benzene ರಿಂಗಿಗೆ halogen substitute ಆಗ್ತಕ್ಕಂಥದ್ದು haloarenes. So this is the meaning of chapters haloalkanes and haloarenes. ನಾವು ಡಿಟೇಲ್ ಆಗಿ ಇದನ್ನು ಹೆಂಗೆ ಡಿಫೈನ್ ಮಾಡಬೇಕು? haloalkanes and haloarenes. One of the hydrogen atom of haloarene, of alkane, one of the hydrogen atom of alkane and arene, one of the hydrogen atom of alkane and arene are replaced by halogen atom. Okay, ಯಾವುದು ನೀವು ಅಲ್ಕೇನ ಮತ್ತು ಅರಿನ್ ಅಂತ ತೊಗೊಂಡ್ರೆ ಅದರಾಗಿಂದ ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡಿ ಅದ್ರಾಗ ಸಬ್ಸ್ಟಿಟ್ಯೂಟ್ ಏನು ಮಾಡಬೇಕು? ಹ್ಯಾಲೋಜನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಕ್ಕೆ ಏನಾಗ್ತೈತೆ ಅವಾಗ? ಅದು ಹ್ಯಾಲೋ ಅಲ್ಕೇನ್ ಅಥವಾ ಹ್ಯಾಲೋ ಅರಿನ್ ಅಂತ ಕರಿತೀವಿ. ಸೊ ವೆರಿ ಪರ್ಟಿಕ್ಯುಲರ್ ಡೆಫಿನೇಷನ್ ಆಫ್ ದೀಸ್ ಟು. ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ in which one of the hydrogen is replaced by halogen atom. ಒಂದೇ ಇರಬೇಕೇನೋ? ಒಂದೇ ಹ್ಯಾಲೋಜನ್ನ ರೀಪ್ಲೇಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕೇನೋ? ಇಲ್ಲ, ಒಂದಕ್ಕಿಂತ ಹೆಚ್ಚು ಮಾಡ್ಬೋದು. ಅದಕ್ಕೆ ಸಪೋಸ್ ಒಂದಕ್ಕಿಂತ ಹೆಚ್ಚಿತ್ತು, 2 ಹೈಡ್ರೋಜನ್ನ ತೆಗೆದು 2 ಹ್ಯಾಲೋಜನ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದಕ್ಕೆ ನಾವೇನಂತ ಕರಿತೀವಿ? ಡೈ ಹ್ಯಾಲೋ ಅಲ್ಕೇನ್ಸ್ ಅಂತ ಕರಿತೀವಿ. ಒಂದೇ ಸಬ್ಸ್ಟಿಟ್ಯೂಟ್ ಮಾಡಿದರೆ ಮೋನೋ ಹ್ಯಾಲೋ ಅಲ್ಕೇನ್ಸ್, 3 ಸಬ್ಸ್ಟಿಟ್ಯೂಟ್ ಮಾಡಿದರೆ ಟ್ರೈ ಹ್ಯಾಲೋ ಅಲ್ಕೇನ್ಸ್. ಅದಕ್ಕೆ it depends on the number of hydrogen atoms they are replaced. ಅದಕ್ಕೆ ನಾವು ಈಗ ಬರೀ ಮೋನೋ ಹ್ಯಾಲೋ ಅಲ್ಕೇನ್ಸ್, ಮೋನೋ ಹ್ಯಾಲೋ ಅರೀನ್ಸ್ ಅಷ್ಟರದೇ ಡಿಫೈನ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ಹೌ ಕ್ಯಾನ್ ಯು ಡಿಫೈನ್ ಹ್ಯಾಲೋ ಅಲ್ಕೇನ್ಸ್, ಹ್ಯಾಲೋ ಅರೀನ್ಸ್? ಇನ್ ಜನರಲ್ ಆಗಿ an organic compound in which the hydrogen atom of the alkane or arene is replaced by halogen atom. Okay, so I will write that definition. An organic compound halo alkane, halo arene ಅಂತಕ್ಕಂಥದ್ದು ಒಂದು ಆರ್ಗ್ಯಾನಿಕ್ ಕಂಪೌಂಡ್ in which hydrogen atom of hydrocarbon, you can say generally hydrocarbon means it is alkane or arenes. alkane ಇರಬೇಕಂತಿಲ್ಲ, alkene ಇರಬಹುದು, alkyne ಇರಬಹುದು. Okay, an organic compound in which hydrogen atom of hydrocarbon. ಈ ಹೈಡ್ರೋಜನ್ ಆಟಮ್ ಆಫ್ ಹೈಡ್ರೋಕಾರ್ಬನ್ ಅಂದರೆ ಆಟಮ್ ಅಂದರೆ ಒಂದೇ ಆಗ್ತೈತೆ, ಆಟಮು ಇರ್ಬೋದು ಅಥವಾ ಆಟಮ್ಸು ಇರ್ಬೋದು. ಅರ್ಥ ಆಯಿತು? ಆಟಮ್ ಆರ್ ಆಟಮ್ಸ್
ಇನ್ ವಿಚ್ ಹೈಡ್ರೋಜನ್ ಆಟಮ್ ಅಂತಂದ್ರೆ ಮೋನೋ, ಅದಕ್ಕಿಂತಲೂ ಒಂದಕ್ಕಿಂತಲೂ ಹೆಚ್ಚಿತ್ತು ಅಂತಂದ್ರೆ ಆಟಮ್ಸ್, ದಟ್ ಈಸ್ ಡೈ ಟ್ರೈ ಟೆಟ್ರಾ ಈ ಥರ ತಗೋತಿರ್ತೀವಿ. An organic compound in which hydrogen atom or atoms of hydrocarbon are replaced by halogen atom or atoms. ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿದರೆ ಆಟಮ್ ಅಂತ ಕರೀರಿ, ಒಂದಕ್ಕಿಂತಲೂ ಹೆಚ್ಚಿತ್ತು ಅಂದರೆ ಆಟಮ್ಸ್. ಇದು ಜನರಲ್ ಆಗಿ. ಸೊ ಯಾವಕ್ಕೆ ನಾವು ಹ್ಯಾಲೋ ಅಲ್ಕೇನ್ಸ್ ಹ್ಯಾಲೋ ಅರೀನ್ಸ್ ಅಂತ ಕರಿತೀವಿ ಅಂತಂದ್ರೆ, ಯಾವುದು ಒಂದು ಆರ್ಗ್ಯಾನಿಕ್ ಕಂಪೌಂಡ್ ತೊಗೊಂಡೀವಿ ಅದು ಅಲ್ಕೇನ್ ಇರ್ಬೋದು, ಅಲ್ಕಿನ್ ಇರ್ಬೋದು, ಅಲ್ಕೈನ್ ಇರ್ಬೋದು, ಅರೀನ್ಸ್ ಇರ್ಬೋದು, ಈ ಥರ ಇರ್ತಕ್ಕಂಥದ್ದು. ಅದರಾಗಿಂದು ಒಂದು ಹೈಡ್ರೋಜನ್ ಅಥವಾ ಒಂದಕ್ಕಿಂತಲೂ ಹೆಚ್ಚು ಹೈಡ್ರೋಜನ್ಗಳನ್ನು ತೆಗೆದು ಅದ್ರಾಗೇನು ರಿಪ್ಲೇಸ್ ಮಾಡತ್ತೀವಿ, ಹ್ಯಾಲೋಜನ್ನ ರಿಪ್ಲೇಸ್ ಮಾಡತ್ತೀವಿ. ಸೊ ಸಚ್ ಕಂಪೌಂಡ್ಸ್ ಆರ್ ನಥಿಂಗ್ ಬಟ್ ಹ್ಯಾಲೋ ಅಲ್ಕೇನ್ಸ್ or you can say that halo arenes. ಚಾಪ್ಟರ್ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಈ ಯಾವುದೇ ಪ್ರತಿಯೊಂದು ನಾವು ಡಿಸ್ಕಷನ್ಗೆ ಹೋಗಬೇಕಿತ್ತು ಅಂತಂದ್ರೆ ಅಲ್ಲಿ ಅದರದೇ ಆಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಐತಿ, ಆ ಸ್ಟಡಿ ಮಾಡಬೇಕಿತ್ತು, ಅದಕ್ಕೆ ಇಂಪಾರ್ಟೆನ್ಸ್. ಈ ಚಾಪ್ಟರ್ ಸ್ಟಡಿ ಮಾಡೋದನ್ನ ಏನು ಇಂಪಾರ್ಟೆಂಟ್, ಇದ್ರದ್ದು ಸಾಕಷ್ಟು ಡೆರಿವೇಟಿವ್ಸ್ ಅದಾವಲ್ಲ, ದೀಸ್ ಡೆರಿವೇಟಿವ್ಸ್ ಆರ್ ನಥಿಂಗ್ ಬಟ್ act as medicines. ಮೆಡಿಸಿನಲ್ ಫೀಲ್ಡ್ನಲ್ಲಿ ಈ ಕಂಪೌಂಡ್ಗಳನ್ನು ಯೂಸ್ ಆಗ್ತಿರ್ತಾವೆ. ಒಂದೆರಡು ಬೆಸ್ಟ್ ನಮಗೆ ಗೊತ್ತಿರ್ತಕ್ಕಂಥ ವೆಲ್ ನೋನ್ ಎಕ್ಸಾಂಪಲ್ಸ್ ತಗೋಣ. ಸೇ ಫಾರ್ ಎಕ್ಸಾಂಪಲ್ ಒನ್ ಫೀವರ್, ದ್ಯಾಟ್ ಈಸ್ ಟೈಫಾಯ್ಡ್ ಫೀವರ್. ಟೈಫಾಯ್ಡ್ ಫೀವರ್ ಬಂತು ಅಂತಂದ್ರೆ ಒಂದು ಗುಳಿಗೆಯನ್ನು ಪ್ರಿಫರ್ ಮಾಡ್ತಾರೆ ಡಾಕ್ಟರ್ಸ್, ದಟ್ ಈಸ್ ನೋನ್ ಆಸ್ ಆ್ಯಂಟಿಬಯೋಟಿಕ್ chloranthinicol. ಸೊ ಈ ಕ್ಲೋರ್ ಅಂತ ಬಂತು ಅಂತಂದ್ರೆ ಇದನ್ನು ಹ್ಯಾಲೋಜನ್, ಆ ಹ್ಯಾಲೋಜನ್ ಎದ್ರಾಗೈತಿ ಆರ್ಗ್ಯಾನಿಕ್ ಕಂಪೌಂಡ್ನಾಗ ಐತಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಹ್ಯಾಲೋಜನ್ ಡೆರಿವೇಟಿವ್ ಆಫ್ ಹೈಡ್ರೋಕಾರ್ಬನ್. ಆ್ಯಕ್ಟ್ ಆಸ್ ಆ್ಯಂಟಿಬಯೋಟಿಕ್, ಯಾವುದು ಮೈಕ್ರೋ ಆರ್ಗ್ಯಾನಿಸಮನ್ನು ಇದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಆ್ಯಂಟಿಬಯೋಟಿಕ್ ನೇಮ್ ಕ್ಲೋರಾಂಫೆನಿಕಾಲ್. ಇಟ್ ಈಸ್ ಕ್ಯೂರ್ಡ್ ಟೈಫಾಯ್ಡ್ ಫೀವರ್. ಒನ್ ಮೋರ್ ವೆಲ್ ನೋನ್ ಡಿಸೀಸ್ ಮಲೇರಿಯಾ. ಸೊ ಇದನ್ನು ಕ್ಯೂರ್ ಮಾಡಲಿಕ್ಕೆ ಇನ್ನೊಂದು ಮೆಡಿಸಿನ್ನ ಯೂಸ್ ಮಾಡ್ತಿರ್ತಾರೆ, ವೆಲ್ ನೋನ್ ಮೆಡಿಸಿನ್ ಕ್ಲೋರೋಕ್ವಿನ್. ಹೌದಲ್ಲ? ಸೊ ಇದು ಕ್ಲೋರ್ ಅಂತ ಬಂತು, ದಟ್ ಮೀನ್ಸ್ ದಿಸ್ ಹ್ಯಾಲೋಜನ್ ಈಸ್ ಪ್ರೆಸೆಂಟ್ ಇನ್ ದಟ್ ಫಿನಾಲ್ ಅಂತಕ್ಕಂಥ ಒಂದು ಆರ್ಗ್ಯಾನಿಕ್ ಕಂಪೌಂಡ್. ಅದ್ರಾಗ ಆದಷ್ಟು ಹ್ಯಾಲೋಜನ್ ಆಟಮ್ಸ್ಗಳು ಆರ್ಗ್ಯಾನಿಕ್ ಕಂಪೌಂಡ್ಸ್ನಾಗ ಅದಾವಲ್ಲ, ಅವು ಸಾಕಷ್ಟು ಅಪ್ಲಿಕೇಬಲ್ ಅದಾವ ಅಂಥೇಳಿ ಅನ್ಲಿಕ್ಕೆ ಎರಡು ಬೆಸ್ಟ್ ಎಕ್ಸಾಂಪಲ್ಸ್. ಸಾಕಷ್ಟು ಕಡೆ ನಾವು ಕೆಲವೊಂದು ಅನಸ್ತೇಷಿಯಾ ಅಂತ ತಗೋತಿರ್ತೀವಿ, ಅನಸ್ತೇಷಿಯಾದಲ್ಲಿ ಕ್ಲೋರೋಫಾರ್ಮ್ ಅಂತಕ್ಕಂಥದ್ದು ಯೂಸ್ ಮಾಡ್ತಿರ್ತೀವಿ. ಆಮೇಲೆ ಕ್ಲೋರೋಫಾರ್ಮ್ ಅಲ್ಲದೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ತೈತಿ. ಆಮೇಲೆ ಕೆಲವೊಂದು ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡ್ತಿರ್ತೀವಿ. ಲೇಟರ್ ಡೇಸ್ ಭಾಳ ಹಳೆ ಕಾಲದಾಗ DDT ಅಂತ ತಗೋತಿದ್ರು. DDT ಅಂದರೆ ಏನು ಗೊತ್ತಾಯ್ತು ನಮಗೆ, ಏನಂದ್ರೆ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಇದು ನೋಡ್ರಿ ಈಗೇನು ಬಂತು, ಡೈಕ್ಲೋರೋ, ದಟ್ ಮೀನ್ಸ್ ಹ್ಯಾಲೋಜನ್. ಆ ಹ್ಯಾಲೋಜನ್ ಇರ್ತಕ್ಕಂಥದ್ದು ಯಾರಾಗೈತಿ, ಈಥೇನ್ದಾಗ ಐತಿ. ಅದಕ್ಕೆ ಈಥೇನ್ ಡೆರಿವೇಟಿವ್ ಇರ್ತಕ್ಕಂಥದ್ದು ನೇಮ್ DDT, ದಟ್ ಈಸ್ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಅದಕ್ಕೆ ಇದು ಹ್ಯಾಲೋಜನ್ ಸಬ್ಸ್ಟಿಟ್ಯೂಟೆಡ್ ಒಂದು ಕಂಪೌಂಡ್ ಆಯ್ತಲ್ಲ, ಇದು ಏನಂತಂದ್ರೆ ಭಾಳ ಹಳೆ ಕಾಲದಾಗ ಅದನ್ನು ಕೆಲವೊಂದು ಇನ್ಸೆಕ್ಟಿಸೈಡ್ಸ್ಗಳನ್ನು ಏನು ಮಾಡ್ತಿದ್ರು, ಡಿಸ್ಟ್ರಾಯ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಕೆಮಿಕಲ್. ಬಟ್ ನಾವೆಡೇಸ್ ಇಟ್ ಈಸ್ ಬ್ಯಾನ್ ಬಿಕಾಸ್ ಆಫ್ ವೇರಿಯಸ್ ಸಿವಿಯರ್ ಪ್ರಾಬ್ಲಮ್ಸ್. ಅಕ್ವಾಟಿಕ್ ಲೈಫಿಗೆ ಪ್ರಾಬ್ಲಮ್ ಆಗ್ಲತ್ತೈತಿ, ಆಮೇಲೆ ಸಾಯಿಲಿಗೂ ಕೂಡ ಪ್ರಾಬ್ಲಮ್ ಆಗತ್ತೈತಿ ಅಂತೇಳಿ ಅವೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ದ ಇಂಟೆನ್ಷನ್ ಈಸ್ ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್ ದೇ ಆರ್ ಹ್ಯಾವಿಂಗ್ ವೈಡ್ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನಲ್ ಫೀಲ್ಡ್. ಅದ್ರ ಸಲುವಾಗಿ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು. ಅವ್ರ ಅಪ್ಲಿಕೇಶನ್ ನಮಗೆ ಇಂಪಾರ್ಟೆಂಟ್ ಇಲ್ಲ, ಮೆಡಿಸಿನಲ್ ಫೀಲ್ಡ್ನಾಗ ಹೋದ್ಮೇಲೆ ಅವ್ನು ಕಲಿಬೋದು. ಬಟ್ ನಮಗೇನು ಇಂಪಾರ್ಟೆಂಟ್ ಈಗ, ಹ್ಯಾಲೋ ಅಲ್ಕೇನ್ಸ್ ಹ್ಯಾಲೋ ಅರೀನ್ಸ್
ಯಾವ ಥರ ನಾವು ಕ್ಲಾಸಿಫೈ ಮಾಡ್ತೀವಿ? ಸೊ ಫಸ್ಟ್ ವಿ ವಿಲ್ ಟೇಕ್ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋ alkanes as well haloarenes. Okay, suppose I will take the compound as CH3X. CH3 ಎಲ್ಲಿಂದ ಬಂತಿದ್ದು? CH4 ದಾಗಿಂದ ಒಂದು ಹೈಡ್ರೋಜನ್ ಅನ್ನು ತೆಗೆದಿದ್ರೆ CH3 ಆಯಿತು. CH4 is methane. Methane ದಾಗಿಂದ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದೈತಿ? X ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದೈತಿ. X is nothing but halogen atom. ಹೌದಲ್ಲ? CH3X indicates it is a derivative of alkane ಅಂತ. ಸೊ ಈಗ ಒಂದೇ ಹೈಡ್ರೋಜನ್ ರಿಪ್ಲೇಸ್ ಮಾಡೀನಿ, ಒಂದು X ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಒಂದು X ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದಕ್ಕೆ ಹೆಸರು ಏನಂತ ಕರಿತೀನಿ? ಮೋನೋ ಹ್ಯಾಲೋ ಡೆರಿವೇಟಿವ್. ಹೌದಲ್ಲ? ಮೋನೋ ಹ್ಯಾಲೋ ಅಲ್ಕೇನ್. ಮೋನೋ ಹ್ಯಾಲೋ ಅಲ್ಕೇನ್. ಹೌದಲ್ಲ? ನೆಕ್ಸ್ಟ್ ಬೆಂಜಿನ್ ರಿಂಗ್. ಓಕೆ, C6H6 ಇದ್ರಾಗಿಂದು H6 ಇದ್ರಾಗಿಂದು ಒಂದು H ಅನ್ನ ರಿಪ್ಲೇಸ್ ಮಾಡಿದ್ದು ಯಾವುದು ಬೇಕಾದ ಪೊಸಿಷನ್ದಾಗಿಂದು. ಯೂಶ್ವಲಿ ಪ್ರಾಕ್ಟೀಸ್ನಾಗ ಈ ಪೊಸಿಷನ್ ಇವನು ಇರ್ತಾವ. ಇದನ್ನ ಹೆಚ್ಚಿಗೆ ಯೂಸ್ ಮಾಡ್ತಿರ್ತಾರೆ. ಪೊಸಿಷನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಈ ಥರ ಯೂಸ್ ಮಾಡ್ತಿರ್ತಾರೆ. ಸಪೋಸ್ ನಾನು ಇದ್ರಾಗಿನ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಏನು ಮಾಡತ್ತೀನಿ ಅಂದ್ರೆ ಒಂದು X ಅನ್ನು ಸಬ್ಸ್ಟಿಟ್ಯೂಟ್ ಮಾಡತ್ತೀನಿ. ಸೊ ಇಟ್ಸ್ ನೇಮ್ ಈಸ್ ಮೋನೋ ಹ್ಯಾಲೋ ಅರೀನ್. ನೇಮ್ ಈಸ್ ಮೋನೋ ಹ್ಯಾಲೋ ಅರೀನ್. ಓಕೆ, ಅಂದ್ರೆ ಒಂದನೇ ಕ್ಲಾಸಿಫಿಕೇಶನ್ ಮೋನೋ ಹ್ಯಾಲೋ ಡೆರಿವೇಟಿವ್ಸ್. ಫಸ್ಟ್ ಕ್ಲಾಸಿಫಿಕೇಶನ್ ಈಸ್ mono halo derivatives. Of, you can say that, alkanes and arenes. Second one, CH2X and CH2X. What do you mean the CH2 ಹೆಂಗೆ ಬಂತಿದ್ದು? CH3 ಆಮೇಲೆ CH3 indicates C2H6. C2H6 indicates it is ethane. ಈಥೇನ್ದಾಗಿಂದು ಒಂದು ಕಾರ್ಬನ್ದಾಗಿಂದ ಮೀಥೈಲ್ ಗ್ರೂಪ್ ಐತಲ್ಲ, ಅದ್ರಾಗಿಂದ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡತ್ತೀನಿ. ಇನ್ನೊಂದು ಕಾರ್ಬನ್ ಮೀಥೈಲ್ ಗ್ರೂಪ್ ಐತಲ್ಲ, ದಟ್ ಈಸ್ ಒನ್ ಮೋರ್ ಹೈಡ್ರೋಜನ್ ಈಸ್ ರಿಪ್ಲೇಸ್ಡ್. ಹೌದಲ್ಲ? ಈಗ CH3 ಇಂಡಿಕೇಟ್ಸ್ C2H6. ಒಂದು ಕಾರ್ಬನ್ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡೀನಿ, ಇನ್ನೊಂದು ಕಾರ್ಬನ್ ಇನ್ನೊಂದು ಹೈಡ್ರೋಜನ್ ರಿಪ್ಲೇಸ್ ಮಾಡೀನಿ. ಅವಾಗ ಏನಾಯ್ತದು? CH2X ಆ್ಯಂಡ್ ಬಾಂಡ್ CH2X. ಯಾವತ್ತು ಆರ್ಗ್ಯಾನಿಕ್ ನಾವು ರೀಪ್ರೆಸೆಂಟ್ ಮಾಡಬೇಕಿತ್ತು ಅಂದ್ರೆ ಕಾರ್ಬನಿಗೆ, ಪ್ರತಿಯೊಂದು ಕಾರ್ಬನಿಗೆ 4 ಬಾಂಡ್ ಅವೆಲ್ಲ ಕನ್ಫರ್ಮ್ ಮಾಡ್ತಾ ಹೋಗಬೇಕು. ಸೊ ನೋಡಿರಿ, ಕನ್ಫರ್ಮ್ ಮಾಡಿರಿ. ಈ ಪ್ರತಿಯೊಂದು ನಾನು ಬಿಡಿಸಿ ಬರೆಯಂಗಿಲ್ಲ. ಯಾಕಂತಂದ್ರೆ ಇದು ಆಲ್ರೆಡಿ ನಾವು ಫಸ್ಟ್ ಏನೋ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಬಿಕಾಸ್ ಈಗ ಸಾಕಷ್ಟು ಫಾರ್ಮುಲಾಸ್ ಬರ್ತಾವೆ, ಆ ಥರ ಬರಲಿಕ್ಕೆ ಇಟ್ ಟೇಕ್ಸ್ 2 ಟೈಮ್. ಸೊ ಒಂದು ಕಾರ್ಬನ್ ಎಷ್ಟು ಹೈಡ್ರೋಜನ್ ಅದಾವ? ಅದಕ್ಕೆ ಇಲ್ಲಿ 2 ಹೈಡ್ರೋಜನ್. ನೆಕ್ಸ್ಟ್ ಇಲ್ಲಿ X ಐತಿ. ಈ ಕಾರ್ಬನ್ ಅದಕ್ಕೆ ಬಾಂಡ್ ಆಗೈತಿ, ಇನ್ನೊಂದು ಹೈಡ್ರೋಜನಿಗೆ ಬಾಂಡ್ ಆಗೈತಿ. ಸೊ ದಿಸ್ ಈಸ್ ಅ ಕಾರ್ಬನ್ ಆ್ಯಂಡ್ ನೆಕ್ಸ್ಟ್ ಇದನ್ನೊಂದು X, ಆಮೇಲೆ ಹೈಡ್ರೋಜನ್. ಹೌದಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್, ಇದಕ್ಕೆ ಏನಂತ ಕರಿತೀವಿ? ಈ ಟೈಪ್ ಇರ್ತಕ್ಕಂಥದ್ದು ಡೈ ಹ್ಯಾಲೋ ಅಲ್ಕೇನ್ಸ್. ಡೈ ಅಂದರೆ 2, ಡೈ ಹ್ಯಾಲೋ ಅಲ್ಕೇನ್ಸ್. ಇನ್ನೊಂದು ತಗೊಂಡು ಅರೀನ್ಸ್ ತಗೊಂಡು ಬೆಂಜಿನ್ ರಿಂಗ್. ಈ ಪೊಸಿಷನ್ದಾಗಿಂದ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡ್ತೀನಿ X, ಈ ಪೊಸಿಷನ್ದಾಗಿಂದ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡ್ತೀನಿ X. ಸೊ ಇಟ್ ಈಸ್ ಡೈ ಹ್ಯಾಲೋ ಅರೀನ್. ನೇಮ್ ಈಸ್ ಡೈ ಹ್ಯಾಲೋ ಅರೀನ್. ಸೊ ಮೋನೋ ಹ್ಯಾಲೋ alkanes or arenes, dihalo alkanes or arenes. ಹೌದಾ? ಇದೊಂದು ಟೈಪ್. ಮೂರನೇದು ಬರೋಣ. ಸೊ ಥರ್ಡ್ is said to be replace CH3, CH2 and CH3. ಏನಿದ್ರ ಹೆಸರು? 1 2 3 3 ಕಾರ್ಬನ್ ಅದಾವ ಅಂದ್ರೆ ಪ್ರೋಪೇನ್ ಯಾಕಂತ ಕರೆದೀವಿ? ಕಾರ್ಬನ್ ಸಿಂಗಲ್ ಬಾಂಡ್. ಹೌದಲ್ಲ? ಅದಕ್ಕೆ ನೆಕ್ಸ್ಟ್ CH3 CH2 CH3 ಹಿಂಗೆ ಉದ್ದ ಬರೋ ಬದಲಾಗಿ ನಾನು ಹಿಂಗೆ ಬರ್ತೀನಿ, ಉದ್ದ ಬರಿಬೋದು.
ಈಗ ಇದ್ರಾಗೆ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡ್ತೀನಿ, ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಎಕ್ಸ್ ಹಚ್ತೀನಿ, ಇದ್ರಾಗಿಂದ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡ್ತೀನಿ ಎಕ್ಸ್ ಹಚ್ತೀನಿ, ಇದ್ರಾಗಿಂದ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡ್ತೀನಿ ಎಕ್ಸ್ ಹಚ್ತೀನಿ. ಸೊ ಇಟ್ ಇಂಡಿಕೇಟ್ಸ್ 1 2 3, that means tri halo alkane, tri halo alkane. So like that you can take benzene ring. So benzene ring naga 1 2 3 ಮೂರು ಪೊಸಿಷನ್ ದಾಗಿಂದ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಎಕ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ this is trihaloarenes. Okay, trihaloarenes. Meaning is that you can classify haloalkanes and haloarenes depending on the replacement of hydrogen atoms. ಎಷ್ಟು ಹೈಡ್ರೋಜನ್ಸ್ಗಳನ್ನು ರಿಪ್ಲೇಸ್ ಮಾಡ್ತಾ ಹೋಗ್ತಾರೆ ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ಬೋದು. ಅದಕ್ಕೆ ಮೋರ್ ದ್ಯಾನ್ 2 ಅಥವಾ 3 ಆ ಹೈಡ್ರೋಜನ್ ರಿಪ್ಲೇಸ್ ಎಲ್ಲ ಮಾಡತ್ತಿದ್ದಂದ್ರೆ ಅವಕ್ಕೆ ನಾವು ಹೆಸರು ಏನಂತ ಕರಿಬೋದು, ಪಾಲಿ ಹ್ಯಾಲೋ ಆಟಮ್ಸ್. ಅವುಗಳನ್ನು ಪಾಲಿ ಹ್ಯಾಲೋಜನ್ಸ್ ಅಂತ ಕರಿತಿರ್ತೀವಿ, ಪಾಲಿ ಹ್ಯಾಲೋಜನ್ಸ್, ಹೌದಲ್ಲ? ಸೊ ಪಾಲಿ ಹ್ಯಾಲೋಜನ್ಸ್ ಮೀನ್ಸ್ ಒಂದಲ್ಲ, ಅಲ್ಲಿ 2 ಇರ್ಬೋದು, 3 ಇರ್ಬೋದು, ಅಥವಾ ಅಲ್ಲಿ ಎಲ್ಲ ಹೈಡ್ರೋಜನ್ಸ್ 4 ಹೈಡ್ರೋಜನ್ಸ್ಗಳನ್ನು ಕೂಡ ಏನಾಗ್ತದೆ ರೀಪ್ಲೇಸ್ ಆಗ್ಬೋದು. ಅದಕ್ಕೆ ಒಂದಕ್ಕಿಂತಲೂ ಹೆಚ್ಚು ಹೈಡ್ರೋಜನ್ಸ್ ರೀಪ್ಲೇಸ್ ಮಾಡಿ ಒಂದಕ್ಕಿಂತಲೂ ಹೆಚ್ಚು ಹ್ಯಾಲೋಜನ್ಸ್ಗಳು ಸಬ್ಸ್ಟಿಟ್ಯೂಟ್ ಆದವು ಅಂತಂದ್ರೆ those are known as polyhalogens. Polyhalogens. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಫಸ್ಟ್ ಇಯರ್ನಾಗೂ ನೋಡಿರಿ, ಮೀಥೇನ್ದಾಗಿಂದು 4 ಹೈಡ್ರೋಜನ್ ರೀಪ್ಲೇಸ್ ಆಗಿ ಏನು ಕಂಬೈನ್ ಆಗೈತೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಆಗೈತೆ ಅಂದ್ರೆ Cl ಸಬ್ಸ್ಟಿಟ್ಯೂಟ್ ಆಗೈತೆ, ದಟ್ ಮೀನ್ಸ್ CCl4. ಸೊ ಇಟ್ ಇಂಡಿಕೇಟ್ಸ್ ಪಾಲಿಹ್ಯಾಲೋಜನ್ ಕಾಂಪೌಂಡ್, ಹೌದಾ? ಸೊ ಇದು ಒಂದು ಸಿಂಪಲ್ ಆಗಿರ್ತಕ್ಕಂಥ ಕ್ಲಾಸಿಫಿಕೇಶನ್ ಅಷ್ಟೇ. ಇದ್ರ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಸಾಕಷ್ಟು ಅದಾವು. ವಿ ವಿಲ್ ಮೂವ್ ಆನ್. ಬೆಟರ್ ಯು ಹ್ಯಾವ್ ಟು ಟೇಕ್ ದ ಕಂಪೌಂಡ್ಸ್, ಮೋನೋಹ್ಯಾಲೋ ಡೆರಿವೇಟಿವ್ಸ್, ನೆಕ್ಸ್ಟ್ ಡೈಹ್ಯಾಲೋ ಡೆರಿವೇಟಿವ್ಸ್ ಆಫ್ ಹ್ಯಾಲೋಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್, ಟ್ರೈಹ್ಯಾಲೋ ಡೆರಿವೇಟಿವ್ಸ್ ಆಫ್ ಹ್ಯಾಲೋಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್. ಓಕೆ, ಇಷ್ಟು ಬರ್ಕೊಳ್ರಿ. ಇವಾಗ ನಿಮ್ಗೆ ಮತ್ತೆ ಬೆಸ್ಟ್ ಎಕ್ಸಾಂಪಲ್ಸ್ ತೊಗೋಬೇಕಾಗಿತ್ತು ಅಂದ್ರೆ ಎಲ್ಲೆಲ್ಲಿ ಎಕ್ಸ್ ಇರ್ತೈತಿ ಆ ಎಲ್ಲ ಎಕ್ಸ್ ಜಾಗದಾಗ ಏನು ತೊಗೊಳೋದು ಅಂತಂದ್ರೆ Cl ಅಥವಾ Br ಇವೆರಡನ್ನ ತೊಗೊಂಡು ನೀವು ಎಕ್ಸಾಂಪಲ್ಸನ್ನು ಬರೀಬೋದು. ಪ್ರಾಕ್ಟೀಸ್ ಮಾಡಿರಿ. ಆ ಪ್ರಾಕ್ಟೀಸ್ ಸಲುವಾಗಿ ಎಕ್ಸಾಂಪಲ್ಸು ಕೂಡ ನಿಮಗೆ ಕಂಪಲ್ಸರಿ ಬರೀಲೇಬೇಕು ಅಂಥೇಳಿ ಹೇಳ್ತಾ ಇದ್ದೀನಿ. ಸೊ CS3 ಎಕ್ಸ್ ಜಾಗದಾಗ Cl ತೊಗೊಂಡಿದ್ರೆ CS3Cl, ನೇಮ್ ಈಸ್ ಮಿಥೈಲ್ ಕ್ಲೋರೈಡ್. This is chlorobenzene. This is ಇವೇನು ತೊಗೋತೀರಿ Cl ಅಂತ ತೊಗೊಂಡಿದ್ರೆ ಟ್ರೈಕ್ಲೋರೋಪ್ರೋಪೇನ್. ಓಕೆ, ನೆಕ್ಸ್ಟ್ ಟ್ರೈಕ್ಲೋರೋಬೆಂಜೀನ್, ಡೈಕ್ಲೋರೋಬೆಂಜೀನ್, ಡೈಕ್ಲೋರೋಈಥೇನ್. ಸೊ ಲೈಕ್ ದಟ್. Better you have to take the screenshot. I will move on next classification. Classification based on carbon containing sp3 hybridized CX bond sp3 hybridized
ಎಕ್ಸ್ ಬಾಂಡ್. CX ಬಾಂಡ್ ಅದ್ರಾಗ sp3 ಕಾರ್ಬನ್ ಐತೋ ಇಲ್ಲ ಅಂತ ಟೆಸ್ಟ್ ಮಾಡಿದ ಮೇಲೆ ಆಮೇಲೆ ಕ್ಲಾಸಿಫಿಕೇಶನ್ ಕೊಡೋದು. ಸೊ ಇದ್ರ ಮೀನಿಂಗ್ ಏನು? ಯಾವುದು ಹ್ಯಾಲೋಜನ್ನ ಕಾರ್ಬನಿಗೆ ಅಟ್ಯಾಚ್ ಆಗ್ಲತ್ತೈತಿ ಆ ಕಾರ್ಬನ್ನ sp3 ಹೈಬ್ರಿಡೈಸ್ಡ್ನಾಗ ಇರಬೇಕು. ದ ಕಂಪ್ಲೀಟ್ ಮೀನಿಂಗ್ ಈಸ್ which halogen attaches to the carbon, that carbon must be sp3 hybridized. Let I will represent one example. C X and this is H. ಇದನ್ನ R ಅಂತ ತಗೋಬಹುದು ಅಥವಾ H ಅಂತ ತಗೋಬಹುದು. ಹೌದಾ? ಸೊ this is I will take R. ಈ R ಅಂತಕ್ಕಂಥದ್ದು ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿಬಹುದು ಅಥವಾ R is simply said to be equal to H ಅಂತ ತಗೋಬಹುದು. ಸಬ್ಸ್ಟಿಟ್ಯೂಯೆಂಟ್ ಅಂದರೆ ಯಾವ ತಗೋತೀರಿ? R ಮೇ ಬಿ CS3 ಇರ್ಬೋದು, R ಮೇ ಬಿ C2H5 ಇರ್ಬೋದು ಆ್ಯಂಡ್ ಸೊ ಆನ್. ಅಲ್ಕೈಲ್ ಗ್ರೂಪ್ಗಳನ್ನು ಇರ್ತಕ್ಕಂಥದ್ದು. ಹೌದಾ? ಸೊ ಈಗ ಎಕ್ಸ್ ಯಾವುದಕ್ಕೆ ಅಟ್ಯಾಚ್ ಆಗೈತಿ ಕಾರ್ಬನ್, ಆ ಕಾರ್ಬನ್ ನೇಚರ್ ಏನಿರಬೇಕು? sp3 ಹೈಬ್ರಿಡೈಸ್ನಾಗ ಇರಬೇಕು. ಐತಿ ನೋಡೋಣ. ಕಾರ್ಬನ್ ಸುತ್ತ ಎಲ್ಲ ಸಿಂಗಲ್ ಬಾಂಡ್ ಅದಾವಲ್ಲ, ಕಾರ್ಬನ್ ಸುತ್ತ ಎಲ್ಲ ಸಿಂಗಲ್ ಬಾಂಡ್ ಇತ್ತು ಅಂತಂದ್ರೆ ದಟ್ ಕಾರ್ಬನ್ ಈಸ್ said to be sp3 ಹೈಬ್ರಿಡೈಸ್ಡ್, isn't it? ಓಕೆ. ಸೊ ಈಗ ಈ ಥರ ಇರ್ತಕ್ಕಂಥದ್ದು ಯಾವುದು ಕಾರ್ಬನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ, ಆ ಕಾರ್ಬನಿಗೆ 2 ಹೈಡ್ರೋಜನ್ ಇದ್ದು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಪ್ರೈಮರಿ ಅಲ್ಕೈಲ್ ಹ್ಯಾಲೈಡ್. ಏನಂತ ಕರಿತೀವಿ ಅದಕ್ಕೆ? ಪ್ರೈಮರಿ ಅಲ್ಕೈಲ್ ಹ್ಯಾಲೈಡ್. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಕಾರ್ಬನ್ ಕಂಟೈನಿಂಗ್ sp3 ಹೈಬ್ರಿಡೈಸ್ಡ್ CX ಬಾಂಡ್. ಅದಕ್ಕೆ ಈ ಒಂದನೇ ಕ್ಲಾಸಿಫಿಕೇಶನ್ ಏನಿದನ್ನ ಅಲ್ಕೈಲ್ ಹ್ಯಾಲೈಡ್ಸ್ ಅಂತ. ಅಲ್ಕೈಲ್ ಹ್ಯಾಲೈಡ್ಸ್ ಕ್ಲಾಸಿಫಿಕೇಶನ್ನಾಗ ಈ ಥರ ರೀಪ್ರೆಸೆಂಟ್ ಮಾಡೋದು. ಫಸ್ಟ್ ಒನ್ ಈಸ್ ಅಲ್ಕೈಲ್ ಹ್ಯಾಲೈಡ್ಸ್. ಅಲ್ಕೈಲ್ ಹ್ಯಾಲೈಡ್ಸ್ ಅಂತ ತಗೊಂಡ ಇದು ಅಲ್ಕೈಲ್ ಹ್ಯಾಲೈಡ್ ಅಂತ ಬರಿತೀವಿ. ಈಗ ಈ ಅಲ್ಕೈಲ್ ಹ್ಯಾಲೈಡಿಗೆ ಪ್ರೈಮರಿ ಅಂತ ಯಾಕೆ ಕರೆದೀವಿ? ಯಾಕೆ ಪ್ರೈಮರಿ ಅಂತ ಕರೆದೀವಿ ಅಂತಂದ್ರೆ ಯಾವ ಕಾರ್ಬನ್ ಎಕ್ಸ್ ಜೋಡಿ ಬಾಂಡನ್ನು ಹೊಂದೈತಿ ಆ ಕಾರ್ಬನ್ನಿಗೆ ಎಷ್ಟು ಹೈಡ್ರೋಜನ್ ಇರಬೇಕು? 2 ಹೈಡ್ರೋಜನ್. ಸೊ ವಿಚ್ ಕಾರ್ಬನ್ ಇಟ್ ಈಸ್ ಬಾಂಡೆಡ್ ಟು ಎಕ್ಸ್ ದಟ್ ಮಸ್ಟ್ ಬಿ ಕಂಟೈನಿಂಗ್ 2 ಹೈಡ್ರೋಜನ್ ಆಟಮ್ಸ್. ಓಕೆ. ಸೊ ದಿಸ್ ಈಸ್ ಕಾಲ್ಡ್ ಪ್ರೈಮರಿ ಅಲ್ಕೈಲ್ ಹ್ಯಾಲೈಡ್. ಓಕೆ. ನೆಕ್ಸ್ಟ್ ಒನ್ ಇನ್ನೊಂದನ್ನು ನಾನು ರೀಪ್ಲೇಸ್ ಮಾಡ್ತೀನಿ. CX R ಆಸ್ ಇಟ್ ಈಸ್ ಇರ್ತೀನಿ. ಇಲ್ಲೊಂದು H ಐತಲ್ಲ, ಇದನ್ನು ರೀಪ್ಲೇಸ್ ಮಾಡಿ ಇನ್ನೊಂದು R ತಗೋತೀನಿ. ಅದಕ್ಕೆ R ಕನ್ಫ್ಯೂಸ್ ಆಗ್ತದೆ ಅಂದರೆ ಇದಕ್ಕೆ ಇನ್ನೊಂದು ಹೆಸರು R' ಅಂತ ತಗೊಂಡು ಈ ಹೈಡ್ರೋಜನ್ ಹಂಗೆ ಹೇಳ್ತೀನಿ. ಸೊ ಈ ಟೈಪ್ ಅಲ್ಕೈಲ್ ಹ್ಯಾಲೈಡಿಗೆ ಏನಂತ ಕರಿತೀನಿ ಅಂದ್ರೆ ಸೆಕೆಂಡರಿ ಅಲ್ಕೈಲ್ ಹ್ಯಾಲೈಡ್. ಸೆಕೆಂಡರಿ ಅಲ್ಕೈಲ್ ಹ್ಯಾಲೈಡ್. ಸೆಕೆಂಡರಿ ಅಲ್ಕೈಲ್ ಹ್ಯಾಲೈಡ್ ಮೀನಿಂಗ್ ಏನು ಬರಬೇಕು? ಯಾವ ಕಾರ್ಬನಿಗೆ ಎಕ್ಸ್ ಅನ್ನು ಅಟ್ಯಾಚ್ ಆಗೈತಿ ಆ ಕಾರ್ಬನ್ಗೆ ಒಂದೇ ಹೈಡ್ರೋಜನ್ ಇರಬೇಕು, 2 ಸಬ್ಸ್ಟಿಟ್ಯೂಯೆಂಟ್ ಇರಬೇಕು, 2 R ಗ್ರೂಪ್ಗಳು ಇರಬೇಕು. The carbon which is bonded to X that must contain only 1 hydrogen atom is known as secondary alkyl halide. ಇನ್ನು ನೆಕ್ಸ್ಟ್ ಈ R' ಏನಿರ್ತಾವೆ ಇದೇ ಥರ ಅಲ್ಕೈಲ್ ಗ್ರೂಪ್ಗಳನ್ನು ಇರ್ಬೋದು. ಹೌದಾ? ನೆಕ್ಸ್ಟ್ ಮೂರನೇದು CX. ದಿಸ್ ಈಸ್ ಡೆಫಿನೆಟ್ಲಿ R ಆ್ಯಂಡ್ R'. ಇನ್ನೂ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಅಂತ ತೊಗೊಳತ್ತೀನಿ, R" ಅಂತ ತೊಗೊಳತ್ತೀನಿ. ಸೊ ದಿಸ್ ಟೈಪ್ ಈಸ್ ನೋನ್ ಆಸ್ ಅ ಟರ್ಷರಿ ಅಲ್ಕೈಲ್ ಹ್ಯಾಲೈಡ್. ಟರ್ಷರಿ ಅಲ್ಕೈಲ್ ಹ್ಯಾಲೈಡ್ ಏನಿದು?
the carbon which is bonded to X containing all the substituents, no hydrogen atom. Containing all are substituent groups, no hydrogen atoms, known as tertiary alkyl halide. ಗೊತ್ತಾಯ್ತು? ಪ್ರೈಮರಿ ಅಂದ್ರೆ 2 ಹೈಡ್ರೋಜನ್ ಆಟಮ್ ಇರಬೇಕು. ಯಾವ ಕಾರ್ಬನ್ ಎಕ್ಸ್ಗೆ ಅಟ್ಯಾಚ್ ಆಗೈತೆ. ಸೆಕೆಂಡರಿ ಅಂತಂದ್ರೆ 1 ಹೈಡ್ರೋಜನ್ ಆಟಮ್ ಇರಬೇಕು. ಯಾವ ಕಾರ್ಬನ್ ಎಕ್ಸ್ಗೆ ಅಟ್ಯಾಚ್ ಆಗೈತೆ. ಟರ್ಷರಿ ಅಂತಂದ್ರೆ 1 ಹೈಡ್ರೋಜನ್ ಇರಬಾರ್ದು, ಎಲ್ಲ ಸಬ್ಸ್ಟಿಟ್ಯೂಯೆಂಟ್ ಇರಬೇಕು. ಆ ಕಾರ್ಬನ್ ಎಕ್ಸ್ಗೆ ಅಟ್ಯಾಚ್ ಆಗಿರಬೇಕು. ಹೌದಲ್ಲ? ದಿಸ್ ಕಾರ್ಬನ್ ಅಟ್ಯಾಚಸ್ ಟು ಎಕ್ಸ್ containing all are nothing but substituents, no hydrogen atoms. So this is said to be the classification of alkyl halides. ಇಲ್ಲಿ ಬೆಸ್ಟ್ ಮತ್ತು ನೀವು ಎಕ್ಸಾಂಪಲ್ಸ್ ಅನ್ನ ರೀಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಸೊ ಐ ವಿಲ್ ಟೇಕ್ ಎಕ್ಸಾಂಪಲ್ಸ್. ನಿಮಗೆ ಒಂದು ಬರ್ದು ತೋರಿಸ್ತೀನಿ, ರಿಮೈನಿಂಗ್ ನೀವು ಬೇಕಾದ್ರೆ ಬರ್ಕೋಬೋದು. ಇದಕ್ಕೆ ಎಕ್ಸಾಂಪಲ್ ತಗೋತೀನಿ. ಸಿ ಎಚ್ ಎಚ್ ಇದನ್ನ CS3 ಅಂತ ತಗೋತೀನಿ, ಅಥವಾ ಇದನ್ನ H ಅಂತ ತಗೊಂಡ್ರು ಅಡ್ಡಿಲ್ಲ, ಅಥವಾ C2H5 ಅಂತ ತಗೊಂಡ್ರು ಅಡ್ಡಿಲ್ಲ. ಅರ್ಥ ಆಗ್ತೈತಿ? ಸೊ ಟೋಟಲ್ ನಿಮಗೆ ಏನಂದ್ರೆ 2 ಹೈಡ್ರೋಜನ್ ಅಂತೂ ಇರಲೇಬೇಕಲ್ಲ. 3 ಹೈಡ್ರೋಜನ್ ಇದ್ರೂ ಕೂಡ ಪ್ರೈಮರಿನೇ ಅಲ್ರಿ. 2 ಹೈಡ್ರೋಜನ್ ಅಂತೂ ಕಂಪಲ್ಸರಿ ಇರಲೇಬೇಕು. ಅರ್ಥ ಆಯ್ತು? ಸೊ ದಿಸ್ ಇಸ್ ಎಕ್ಸ್ ಜಾಗದಾಗ Cl ತಗೋತೀನಿ. ನೇಮ್ ಈಸ್ CS3 CH2. ಹೌದಲ್ಲ? CH3 CH2 Cl. CS3 CH2 Cl ಅರ್ಥ ಏನು? ಈಥೈಲ್ ಕ್ಲೋರೈಡ್ ಆರ್ ಕ್ಲೋರೋ ಈಥೇನ್. ಈಥೈಲ್ ಕ್ಲೋರೈಡ್. ಈಥೈಲ್ ಕ್ಲೋರೈಡ್ ಅಂದ್ರೆ ಕಾಮನ್ ನೇಮ್ ಅಂದಂಗೆ. ಹೆಂಗೆ ಇದನ್ನ ಅಲ್ಕೈಲ್ ಹ್ಯಾಲೈಡ್ ಅಂತೀವಲ್ಲ. ಅಲ್ಕೈಲ್ ಮೀನ್ಸ್ ಈಥೈಲ್, ಅಲ್ಕೈಲ್ ಮೀನ್ಸ್ ಈಥೈಲ್, ಹ್ಯಾಲೈಡ್ ಮೀನ್ಸ್ ಕ್ಲೋರೈಡ್. ಹೌದಲ್ಲ? ಅಲ್ಕೇನ್ಸ್ದಾಗಿಂದ ಒಂದು ಹೈಡ್ರೋಜನ್ ತೆಗ್ದೀವಿ ಅಂತಂದ್ರೆ ಅಲ್ಕೈಲ್ ಆಗ್ತೈತೆ. ಅಲ್ಕೇನ್ ಹೋಗಿ ಅಲ್ಕೈಲ್ ಆಗ್ತೈತಿ. ಒಂದು ಹೈಡ್ರೋಜನ್ ತೆಗ್ದೀವಿ. ಹೌದಲ್ಲ? CS3 CH2 ಆಗೈತಿ. CH2 ಇಂಡಿಕೇಟ್ಸ್ ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡಿ. ಅಥವಾ ಹ್ಯಾಲೋ ಅಲ್ಕೇನ್ಸ್, ಹ್ಯಾಲೋ ಅರಿನ್ಸ್ಗಳಿಗೆ ಜನರಲ್ ಫಾರ್ಮುಲಾ ಹೆಂಗೆ ಬರಿಬೋದು? ಅಲ್ಕೇನ್ಸ್ ಜನರಲ್ ಫಾರ್ಮುಲಾ ಏನು? CN H2N ಪ್ಲಸ್ 2. ಹೌದಲ್ಲ? CN H2N ಪ್ಲಸ್ 2 ಇದು ಅಲ್ಕೇನ್ಸ್ ಜನರಲ್ ಫಾರ್ಮುಲಾ. ಈಗ CN H2N ಪ್ಲಸ್ 2 ಹೋಗಿ ಪ್ಲಸ್ 1 ಮಾಡಿ X ಅಂತ ಬರ್ದಂತಂದ್ರೆ ಏನಾಗ್ತೈತಿ? ಇದು ಹ್ಯಾಲೋ ಅಲ್ಕೇನ್ಸ್ಗಳದ್ದು ಜನರಲ್ ಫಾರ್ಮುಲಾ. CN H2N ಪ್ಲಸ್ 1 ಆಮೇಲೆ X. ಗೊತ್ತಾಯ್ತು? ಹಂಗೆ ಆಯ್ತು ನೋಡಿ. CN H2N ಪ್ಲಸ್ 1 ಆಮೇಲೆ ಇದು X. ಅದು ಈಥೈಲ್ ಕ್ಲೋರೈಡ್, ಆರ್ ಯು ಕ್ಯಾನ್ ಸೇ ದಟ್ ಕ್ಲೋರೋ ಈಥೇನ್. ಕ್ಲೋರೋ ಫಸ್ಟ್ ಹ್ಯಾಲೋಜನ್ ಅಂತ ಬಂತಂದ್ರೆ ಅದು IUPAC ನೇಮ್ ಕ್ಲೋರೋ ಈಥೇನ್. ಓಕೆ, ದಿಸ್ ಇಸ್ ಕ್ಲೋರೋ ಈಥೇನ್. ನೆಕ್ಸ್ಟ್ ಸೆಕೆಂಡ್ ಬರೋಣ. ಸೆಕೆಂಡ್ ಬೆಸ್ಟ್ ಎಕ್ಸಾಂಪಲ್ ಇದನ್ನು ನಾನು ರೀಪ್ರೆಸೆಂಟ್ ಮಾಡ್ತೀನಿ. R ಜಾಗದಾಗ R ಜಾಗದಾಗ CS3 ತಗೋತೀನಿ. CH3 C ಆಮೇಲೆ H ಆಸ್ ಇಟ್ ಈಸ್. ಇದು ಕೂಡ CS3 ತಗೋಣ, ಆಮೇಲೆ ಇದನ್ನು Cl ತಗೋಣ. ಇದಕ್ಕೆ ಒಂದು ಹೈಡ್ರೋಜನ್ ಐತಿ ಸೆಕೆಂಡರಿ. ಇದ್ರ ನೇಮ್ ಏನು? 1 2 3 IUPACದಾಗ ಬರೋಣ. 1 2 3 1 2 3 ಹೌದಲ್ಲ? ಬ್ರಾಂಚ್ನಾಗ 1 2 3 ದಟ್ ಮೀನ್ಸ್ ಪ್ರೋಪೇನ್. ಎಷ್ಟನೇ ಕಾರ್ಬನಿಗೆ Cl ಐತಿ? 2ನೇ ಕಾರ್ಬನ್. Therefore it is said to be 2-chloropropane. Name is 2-chloropropane. 2-chloropropane ಅಥವಾ ಕಾಮನ್ ನೇಮ್ ಹೆಂಗೆ ಕರಿಬೋದನ್ನ? ಐಸೋಪ್ರೋಪೈಲ್ ಕ್ಲೋರೈಡ್. ಐಸೋ ಅಂತ ತಗೊಂಡು ಬ್ರಾಂಚ್ನಾಗ ಬಂತು. ನೇಮ್ ಈಸ್ ಐಸೋಪ್ರೋಪೈಲ್ ಕ್ಲೋರೈಡ್ or it is called as isopropyl chloride. Now next ಮೂರನೇ example, third one example. ಮೂರನೇ example ಇಲ್ಲಿ ಬರೀತೀನಿ. ಎಲ್ಲವೂ ಸಬ್ಸ್ಟಿಟ್ಯೂಯೆಂಟ್ಸ್ ತಗೋತೀನಿ. CS3ನೇ ತಗೋತೀನಿ ಈಸಿಯಾಗಲಿ. CS3 ಆಮೇಲೆ ಇದು Cl.
ಓಕೆ. ಸೊ ಇದಕ್ಕೇನಂತ ಕರೀತಾರೆ ಕಾಮನ್ ನೇಮ? ಟರ್ಷರಿ. ಟರ್ಷರಿ ಅಂದ್ರೆ ಎಲ್ಲ ಹೈಡ್ರೋಜನ್ ರೀಪ್ಲೇಸ್ ಆಗ್ಯಾವ ಅಂತ ಅರ್ಥ. ಟರ್ಷರಿ 4 ಕಾರ್ಬನ್ ಅದಾವ, 1 2 3 4. 4 ಕಾರ್ಬನ್ ಅಂದ್ರೆ ಬ್ಯೂಟೈಲ್ ಅಂತ. ನೆಕ್ಸ್ಟ್ ಕ್ಲೋರೈಡ್. ಹೆನ್ಸ್ ಇಟ್ಸ್ ಕಾಮನ್ ನೇಮ್ ಈಸ್ ಟರ್ಷರಿ. Its common name is tertiary butyl chloride. Tertiary butyl chloride. IUPAC ನೇಮ್ ಹೆಂಗೆ ಬರೀಬೇಕು? 1 2 3 ಸ್ಟ್ರೇಟ್ ಚೈನ್ 1 2 3 ಅಥವಾ ಬ್ರಾಂಚ್ನ ತಗೋಬೋದು 1 2 3. ಹೆಂಗೆ ತೊಗೊಂಡಿದ್ರು ಎರಡನೇ ಕಾರ್ಬನಿಗೆ ಒಂದು Cl ಬರ್ತೈತಿ, ಆಮೇಲೆ ಇನ್ನೊಂದು CS3 ಬರ್ತೈತಿ. ಎರಡನೇ ಕಾರ್ಬನಿಗೆ Cl ಮತ್ತು CS3. ಬೆಟರ್ ಐ ವಿಲ್ ಟೇಕ್ ಸ್ಟ್ರೇಟ್ ಚೈನ್ 1 2 3. ಸೊ 2 ಕಾರ್ಬನ್, ಇಟ್ ಕಂಟೈನ್ಸ್ methyl group as well as Cl. Hence its name is 2-methyl. IUPAC ನೇಮ್ ಇದು 2-methyl 2-chloro 2-methyl 2-chloropropane. 2-methyl 2-chloropropane. ಏನು IUPAC ನೇಮ್ ಇದ್ರದ್ದು? 2-methyl. ಎರಡನೇ ಕಾರ್ಬನಿಗೆ ಮಿಥೈಲ್ ಗ್ರೂಪ್, ಎರಡನೇ ಕಾರ್ಬನಿಗೆ Cl. 2-methyl 2-chloropropane. 1 2 3 ಅಂತ. ಓಕೆ. ಸೊ ಇದು ಅಲ್ಕೈಲ್ ಹ್ಯಾಲೈಡ್ಸ್ಗಳನ್ನು ಕ್ಲಾಸಿಫಿಕೇಶನ್ ಮಾಡಿರ್ತಕ್ಕಂಥದ್ದು. ಹೆಂಗೆ ಕ್ಲಾಸಿಫೈ ಮಾಡೀವಿ? ಈ CX ಬಾಂಡ್, ಈ ಕಾರ್ಬನ್ ಏನೈತಲ್ಲ ಇದು sp3 ಹೈಬ್ರಿಡೈಸ್ಡ್ ಆಗಿರಬೇಕು. ಅರ್ಥ ಆಯಿತು? ಓಕೆ. ಸೊ ಟೇಕ್ ದ ಸ್ಕ್ರೀನ್ಶಾಟ್. One more classification. Alkyl halide ಆದಮೇಲೆ allyl halides. Second one is allylic ಅನ್ಬೋದು ಅಥವಾ allylic halides. ಇಲ್ಲೇನೈತಿ ಒಂದು ನಾವಿಲ್ಲಿ ಬರ್ಕೊಂಡೆ ಬಿಡಬೇಕು. ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್ ಟು ದ carbon next to sp3 hybridized carbon. Halogen is attaches to the carbon. ಯಾವ ಕಾರ್ಬನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗ್ಲತ್ತೈತಲ್ಲ ಆ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ನೆಕ್ಸ್ಟ್ ಇರಬೇಕು. sp3 ಹೈಬ್ರಿಡೈಸ್ಡ್ ಕಾರ್ಬನ್ ನೆಕ್ಸ್ಟ್ ಇರಬೇಕು. ಸೊ ಒಂದು ಎಕ್ಸಾಂಪಲ್ ತಗೊಂಡು CS3 CH and next is said to be, you can take as CH2 double bond CH
halogen is attaches to the carbon. Next to the carbon-carbon double bond. ನೋಡೋಣ ಇಲ್ಲಿ ಎಕ್ಸಾಂಪಲ್ ಸಿ ಡಬಲ್ ಬಾಂಡ್ ಸಿ ಆಮೇಲೆ ಸಿ ಎಚ್ we can take Br as example or this double bond and next this is said to be Br. This is a carbon and this is also a carbon. Best example. This is a carbon sp3 hybridized. Its next carbon is said to be a double bonded carbon. Halogen atom attaches to the carbon. It is sp3 attaches to the carbon. ಯಾವುದು ಅಟ್ಯಾಚ್ ಆಗಲತ್ತೈತಿ sp3 ಇರಬೇಕು and its next carbon is containing double bond. Okay, next to ಕಾರ್ಬನ್ ಡಬಲ್ ಬಾಂಡ್ ಅಂದರೆ ಈ ಕಾರ್ಬನ್ ಏನು ತಿಳ್ಕೋಬೇಕು sp3 ಇರ್ತೈತಿ. ಇದರ ನೆಕ್ಸ್ಟ್ ಕಾರ್ಬನ್ ಏನಿರ್ತೈತಿ ಕಾರ್ಬನ್ ಡಬಲ್ ಬಾಂಡನ್ನು ಹೊಂದಿರ್ತೈತಿ. ಎಸ್, ಸೊ ಐ ವಿಲ್ ರೀಪ್ರೆಸೆಂಟ್ ದಿಸ್ ಇಸ್ ಆಸ್ ಅ ಬೆಸ್ಟ್ ಎಕ್ಸಾಂಪಲ್. ಅಥವಾ ಸಾಕಷ್ಟು ಕೊಡ್ಬೋದು. ಇನ್ನೊಂದ್ಸಲ ಇದನ್ನು ಕ್ಲಿಯರ್ ಮಾಡ್ಕೊಂಡು ಯಾವುದಕ್ಕೆ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಯಾವುದಕ್ಕೆ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ ಅಂದ್ರೆ ಯಾವುದು ಕಾರ್ಬನ್ sp3 ಹೈಬ್ರಿಡೈಸ್ಡ್ ಆಗಿರ್ತೈತಿ ಅದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಆಗಿರಬೇಕು. ಬಟ್ ಅದರ ನೆಕ್ಸ್ಟ್ ಕಾರ್ಬನ್ ಏನಾಗಿರಬೇಕು ಅದು ಡಬಲ್ ಬಾಂಡನ್ನು ಹೊಂದಿರಬೇಕು. ಅರ್ಥ ಆಯಿತು? ಸೊ ಯಾವ ಕಾರ್ಬನ್ನಿಗೆ ಹ್ಯಾಲೋಜನನ್ನು ಅಟ್ಯಾಚ್ ಆಗೈತಿ ಅದು sp3 hybridized ಆಗಿರಬೇಕು. ಬಟ್ its next carbon is said to be it is containing carbon double bond. Best example CH2 double bond CH single bond CH2 CX. ಇದು ಒಂದು ಟೈಪ್, ಆಮೇಲೆ ಇದು ಒಂದು ಟೈಪ್. ಅರ್ಥ ಆಯ್ತು? So X attaches to the carbon, that is definitely sp3, but next carbon is sp2. Okay, next carbon is sp2 or that is containing carbon double bond. ಅರ್ಥ ಆಯಿತು? ಯಾವುದಕ್ಕೆ ಅಲೈಲಿಕ್ ಅಂತ ಕರಿಬೇಕಂದ್ರೆ ಇವೆರಡು ಎಕ್ಸಾಂಪಲ್ಸ್ನ ತಗೋಬೋದು. X is attaches to the carbon, it is sp3. This is also carbon is sp3, but its next carbon must be sp2. Enough. ಎಕ್ಸಾಂಪಲ್ ಬೇಕಾದ್ರೆ ನೀವು ಎಕ್ಸ್ ಜಾಗದಾಗ ಸಿ ಎಲ್ಲ ಇಟ್ಕೊಂಡು ಬರಿಬೋದು. ಇದು ಬರೀ ಇಷ್ಟೇ ಬರೆದ್ರೆ ಏನಿದನ ಸೈಕ್ಲೋಹೆಕ್ಸೀನ್. ಇದು ದಿಸ್ ಈಸ್ ಓನ್ಲಿ ಸೈಕ್ಲೋಹೆಕ್ಸೀನ್. ಈಗ ಇದಕ್ಕೆ ಎಕ್ಸ್ ಐತಿ ಅಂತಂದ್ರೆ ಏನು ಅರ್ಥ ಇದನ್ನು ಹ್ಯಾಲೋಸೈಕ್ಲೋಹೆಕ್ಸೀನ್. ಅದಕ್ಕೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಅದನ್ನು ಎಕ್ಸ್ ಜಾಗದಾಗ ಸಿ ಎಲ್ ತೊಗೊಂಡ್ರೆ ಕ್ಲೋರೋಸೈಕ್ಲೋಹೆಕ್ಸೀನ್ ಆ್ಯಂಡ್ ದಿಸ್ ಇಸ್ ಸೇಡ್ ಟು ಬಿ ಸಿ ಎಲ್ ತೊಗೊಂಡ್ರೆ 1 2 3 ಅಂತ ತೊಗೋತೀನಿ. ಪ್ರೋಪೀನ್ ಆಗ್ತೈತಿ, 1 ಕ್ಲೋರೋಪ್ರೋಪೀನ್ ಅಂತ ಹೇಳಿ ಆಗ್ತೈತಿ. ಥರ್ಡ್ ಒನ್ ಈಸ್ ಬೆಂಜೈಲಿಕ್ halides. ಸೊ ಬೆಂಜೈಲಿಕ್ ಹ್ಯಾಲೈಡ್ಸ್ ಅರ್ಥ ಏನು ಅಂತಂದ್ರೆ ಬೆಂಜಿನ್ ರಿಂಗ್ ಅಂತೂ ಕಂಪಲ್ಸರಿ ಇರಬೇಕು. ಅದರ ನೆಕ್ಸ್ಟ್ ಕಾರ್ಬನ್ sp3 ಹೈಬ್ರಿಡೈಸ್ಡ್ ಇರಬೇಕು. ಅದಕ್ಕೆ ಎಕ್ಸ್ ಅನ್ನು ಅಟ್ಯಾಚ್ ಆಗಿದೆ. ಇದಕ್ಕೆ ಬರೀ ಎಕ್ಸಾಂಪಲ್ ಬಂದರೆ ಗೊತ್ತಾಗ್ತದೆ. X is attaches to the sp3 hybridized, but its next carbon is in the benzene ring. Right? So this is X attaches to sp3 hybridized. This carbon must be attaching to benzene ring. Okay.
ಮತ್ತು ಇಲ್ಲಿ ನಿಮಗೆ ಇಲ್ಲಿ ಪ್ರೈಮರಿ ಸೆಕೆಂಡರಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಈಗ ಈ ಕಾರ್ಬನಿಗೆ 2 ಹೈಡ್ರೋಜನ್ ಅದಾವ ಅಂತಂದ್ರೆ ಪ್ರೈಮರಿ. ಈ ಕಾರ್ಬನಿಗೆ ಯಾವುದು ಎಕ್ಸ್ ಅಟ್ಯಾಚ್ ಆಗಿರ್ತೈತಿ ಆ ಕಾರ್ಬನಿಗೆ 2 ಹೈಡ್ರೋಜನ್ ಇದ್ದು ಅಂದ್ರೆ ಪ್ರೈಮರಿ. ಸಪೋಸ್ ಒಂದೇ ಹೈಡ್ರೋಜನ್ ಇತ್ತು ಅಂದ್ರೆ ಸೆಕೆಂಡರಿ, ಒಟ್ಟ ಹೈಡ್ರೋಜನ್ ಇರಲಿಲ್ಲ ಅಂದ್ರೆ ಟರ್ಷರಿ. ಈಗ ಇಲ್ಲೂ ಕೂಡ ಹಾಗೆ, ಇದು ಹೆಂಗಿದನ, ಈ ಕಾರ್ಬನಿಗೆ 2 ಹೈಡ್ರೋಜನ್ ಅದಾವ ಪ್ರೈಮರಿ, ಈ ಕಾರ್ಬನಿಗೆ ಒಂದೇ ಹೈಡ್ರೋಜನ್ ಇತ್ತು ಸೆಕೆಂಡರಿ, ಒಟ್ಟ ಹೈಡ್ರೋಜನ್ ಇರಲಿಲ್ಲ ಟರ್ಷರಿ. ಇದನ್ನು ಚೇಂಜ್ ಮಾಡ್ತಾ ಹೋಗ್ಬೋದು ನಾವು. ಇದನ್ನು ಚೇಂಜ್ ಮಾಡ್ತೀನಿ ನಾನು, ಬೇಕಾದ್ರೆ ನೀವು ಅದನ್ನ ಮಾಡ್ಕೋಬೋದು. ದಿಸ್ ಇಸ್ ನಥಿಂಗ್ ಬಟ್ ಪ್ರೈಮರಿ ಬೆನ್ಸೈಲ್ ಹ್ಯಾಲೈಡ್. ಬೆನ್ಸೈಲ್ ಹ್ಯಾಲೈಡ್. ನೆಕ್ಸ್ಟ್ ಏನು ಸ್ವಲ್ಪ ಚೇಂಜ್ ಮಾಡ್ತೀನಿ. CH, ದಿಸ್ ಇಸ್ X, ಇನ್ನೊಂದು ಸಬ್ಸ್ಟಿಟ್ಯೂಯೆಂಟ್ R ಅಂತ ತಗೋತೀನಿ. ದಿಸ್ ಇಸ್ ಸೆಕೆಂಡರಿ. ನೆಕ್ಸ್ಟ್ ಇನ್ನೊಂದು ತೆಗಿತೀನಿ, Hನ ತೆಗಿತೀನಿ, ತೆಗೆದು ಇದನ್ನು ಬೆಂಜಿನ್ ರಿಂಗ್. ನೆಕ್ಸ್ಟ್ C, ಸಿಂಪ್ಲಿ ಇಟ್ ಈಸ್ R ಆ್ಯಂಡ್ R ಡ್ಯಾಶ್ ಆ್ಯಂಡ್ X, ದಿಸ್ ಇಸ್ ಟರ್ಷರಿ. ಗೊತ್ತಾಯಿತು? ಅದು ಕೂಡ ನಾವು ರೀಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಹೈಡ್ರೋಜನ್ನ ಒಂದು ತೆಗೆದ್ರೆ ಒಂದು R ಹಚ್ಚ್ರಿ, ಇನ್ನೊಂದು ತೆಗೆದ್ರೆ ಇನ್ನೊಂದು R ಡ್ಯಾಶ್ ಅಂತ ಹಚ್ಚ್ರಿ. ದಿಸ್ ಈಸ್ ದ ಥರ್ಡ್ ಟೈಪ್. ಅಲ್ಕೈಲ್ ಹ್ಯಾಲೈಡ್ನಲ್ಲಿ 3 ಬರ್ತಾವೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಅಲ್ಕೈಲ್ ಹ್ಯಾಲೈಡ್ದಾಗ ಹ್ಯಾಲೋಜನ್ ಡೈರೆಕ್ಟಾಗಿ sp3 ಹೈಬ್ರಿಡೈಸ್ಡ್ ಕಾರ್ಬನಿಗೆ ಅಟ್ಯಾಚ್ ಆಗಿರ್ತೈತಿ. ಎರಡನೇದು ಅಲೈಲ್ ಹ್ಯಾಲೈಡ್, ಅದ್ರಾಗ ಹ್ಯಾಲೋಜನ್ sp3 ಡೆಫಿನೆಟ್ಲಿ ಅಟ್ಯಾಚ್ ಆಗಿರ್ತೈತಿ, ಬಟ್ ನೆಕ್ಸ್ಟ್ ಕಾರ್ಬನ್ ಏನಾಗಿರಬೇಕು, sp2 ಆಗಿರಬೇಕು. ಮೂರನೇದು ಬೆನ್ಸೈಲಿಕ್ ಹ್ಯಾಲೈಡ್ನಲ್ಲಿ sp3ಗೆ ಅಟ್ಯಾಚ್ ಆಗಿರ್ತೈತಿ, sp3 ಕಾರ್ಬನಿಗೆ ಅಟ್ಯಾಚ್ ಆಗಿರ್ತೈತಿ, ಬಟ್ ನೆಕ್ಸ್ಟ್ ಕಾರ್ಬನ್ ಏನಾಗಿರಬೇಕು, ಬೆಂಜಿನ್ ರಿಂಗನ್ನು ಹೊಂದಿರಬೇಕು. ಇದು 3 ಕ್ಲಾಸಿಫಿಕೇಶನ್. ಇನ್ನೂ 2 ಕ್ಲಾಸಿಫಿಕೇಶನ್ ಅದಾವು. ಅದ್ರಾಗಂತೂ ಒಂದು ನಾವು ಹ್ಯಾಲೋ ಅರೇನ್ಸ್ ಅಂತ ತಗೋತೀವಿ, ಇನ್ನೊಂದು ವಿನೈಲಿಕ್ ಹ್ಯಾಲೈಡ್ಸ್ ಅಂತ ತಗೋತೀವಿ. ಸೊ ವಿಲ್ ಡಿಸ್ಕಸ್ ಲೇಟರ್. ಎಲ್ಲಕ್ಕೂ ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲನ್ನು ಬರಿತಾ ಹೋಗ್ರಿ.